ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದೇ ಯಶಸ್ಸಿನ ಮೊದಲ ಹೆಜ್ಜೆ ಅಂತ ಹೇಳ್ತಾ ನಾನು ಫಸ್ಟ್ನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗಲ್ಲಿ ಏನಾದರೂ ತಪ್ಪಿದ್ರೆ ಏನು ತಿದ್ಕೋಬೇಕಂತೇಳಿ ಹೇಳಿ. ಏನಾದರೂ ಇಂಪ್ರೂವ್ ಆಗಬೇಕಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಯಾನಂದ್ ರಾವುತ್ ನಮ್ಮ ಯೂಟ್ಯೂಬ್ ಚಾನಲ್ ಇದು ನಂದು. ಇದು ನನ್ನ ಮೊದಲನೇ ಬ್ಲಾಗ್. ಇದು ಎಲ್ಲ ತಮ್ಮ ಪ್ರೇರಣೆಗಾಗಿ ಹಾಗೆ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಿದ್ದಲ್ಲಿ ತಿಳಿಸಿ. ಹೋಗ್ತಾ ಇದ್ವಿ, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ನೋಡಿ, ದಾರಿಲಿ ಹೋಗ್ತಾ ಹೋಗ್ತಾ ನಮ್ಗೆ ಎಷ್ಟೋ ಜನ ಸಿಗ್ತಾರೆ, ಟ್ರಾಫಿಕಲ್ಲಿ ನಿಂತಿರ್ತಾರೆ. ಎಲ್ಲರೂ ಹೋಗ್ತಾ ಇರೋದು ಅವ್ರವ್ರ ಗುರಿ ಕಡೆಗೆ. ದಾರಿ ಬೇರೆ ಬೇರೆ, ಮನ ಬೇರೆ ಬೇರೆ. ಹೋಗೋ ದಾರಿಗಿಂತ ಅವರು ಮಾಡೋ ಕೆಲಸಕ್ಕಿಂತ, ಅವ್ರ ವ್ಯಕ್ತಿತ್ವಗಿಂತ ಅವ್ರ ನಡೆ ನುಡಿ ಚೆನ್ನಾಗಿರ್ಬೇಕಷ್ಟೆ. ನೋಡಿ, ಬೆಂಗಳೂರು ಯಾರು ನೋಡಿಲ್ಲ ಅಂದ್ರೆ ನೋಡಿ, ಬೆಂಗಳೂರು ಹಿಂಗಿರುತ್ತೆ. ಹೋಗ್ತಾ ಇದ್ವಿ, ಅಲ್ಲಿ ಒಂದು ದಾರಿಯಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ರು. ಸೊ ಕೆಲಸ ಅಲ್ಲಿ ರೋಡ್ ಬ್ಲಾಕ್ ಮಾಡಿದ್ದಾರೆ. ಅದಕ್ಕೋಸ್ಕರ ರೂಟ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾರಾದರೂ ಈ ರೂಟಲ್ಲಿ ಸಾಗಿದ್ರೆ, ನಿಮ್ಮ ಪಯಣ ಈ ರೂಟಲ್ಲಿ ನೀವು ಸಾಗಿಸಿದ್ರೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಈ ರೂಟಲ್ಲಿ ನಾವು ಹೋಗಿದ್ವಿ, ನಮಗೂ ಗೊತ್ತು ಈ ರೂಟ್ ಅಂತ ಹೇಳ್ಬಿಟ್ಟು. ಹಾಗೆ ಹೋಗ್ತಾ ನಮ್ಮ ಫ್ರೆಂಡ್ ಇದ್ರು, ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ಪಾರಿವಾಳಗಳು ಎಷ್ಟು ಚೆನ್ನಾಗಿ ಇದಾವೆ. ಹಾಗೆ ನಮ್ಮ ಫ್ರೆಂಡ್ ಟ್ರಾಫಿಕ್ ಹೆಂಗೆ ಅನಿಸ್ತದೆ ಬೆಂಗಳೂರಾಗ? ಟ್ರಾಫಿಕ್ ಸಮಸ್ಯೆ ಜೀವನ ಸರಿಯಾಗಿದೆ. ನೋಡಿ ಹೆಂಗೆ ಹೋಗ್ತಾ ಇದ್ವಿ. ನೋಡಿ ಎಲ್ಲ ಹೆಂಗೆ ಹೋಗ್ತಾ ಇದ್ದಾರೆ ಬೆಂಗಳೂರು ಅಂದರೆ. ಟ್ರಾಫಿಕ್ ನೀಟಾಗಿ ಇಡ್ಬೇಕು. ನಾವು ಸಿಟಿ ಕ್ಲೀನಾಗಿದ್ರೇ ನಮ್ಗೆಲ್ರಿಗೂ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಕ್ಲೀನಾಗಿ ಇಡ್ಬೇಕಂತ ಹೇಳ್ಬಿಟ್ಟು. ಆದರೆ ನಿಮ್ಮಂಥವ್ರು ಜನ ಕ್ಲೀನಾಗಿ ಬಿಡ್ತಾ ಇಲ್ಲ ಅಷ್ಟೇ. ಎಲ್ರಿಗೂ ಹೇಳೋದೇನೆಂದರೆ, ಒಂದು ಹೆಲ್ಮೆಟನ್ನು ಕಡ್ಡಾಯವಾಗಿ ಎಲ್ಲರೂ ಧರಿಸಿ. ಯಾಕಂದರೆ ನಮ್ಮಿಂದ ನಾವು ಎಲ್ಲಿ ಹೋಗ್ಬೇಕಾದ್ರೆ ಒಂದು 5 ನಿಮಿಷ ಲೇಟಾಗಿ ಹೋದರೆ ಅಲ್ಲಿ ಏನೂ ಆಗೋದಿಲ್ಲ. ಬಟ್ ಅದೇ ನಾವೇ ಇಲ್ಲ ಅಂತಂದರೆ ಏನು ಮಾಡೋದು? ನಾನು ಹೆಲ್ಮೆಟ್ ಧರಿಸಿದ್ದೆ, ಬಟ್ ಸೆಕೆಯಿಂದ ತೆಗೆದು ಮತ್ತೆ ಹಾಕಿದೆ. ಟ್ರಾಫಿಕಲ್ಲಿ ನಿಂತಿದ್ವಿ. ನೋಡಿ ಹೇಗೆ ಹೋಗ್ತಾ ಇದೆ, ಗಿಡ ಪರಿಸರ ಹೇಗಿದೆ, ಚೆನ್ನಾಗಿದೆ ಅಲ್ವಾ ಬೆಂಗಳೂರು ಲೈಫು? ನೋಡೋಕ್ಕಷ್ಟೇ ಚೆನ್ನಾಗಿ. ಇಲ್ಲಿ ಬಂದು ಜೀವನ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತು ಇಲ್ಲಿಂದ ಕಷ್ಟ, ಇಲ್ಲಿಂದ ಲೈಫು ಏನಂತ ಹೇಳ್ಬಿಟ್ಟು. ಇದು ಕಂಠೀರವ ಕ್ರೀಡಾಂಗಣ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಸ್ಪಿಟ್ಲ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಹಾಸ್ಪಿಟ್ಲು, ಯಾವುದೋ ಕಂಪ್ನಿ ಅಲ್ಲ. ಈ ರೀತಿ ಹಾಸ್ಪಿಟ್ಲ್ಗಳು ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಆಗಬೇಕು. ಆವಾಗಲೇ ನಮ್ಮ ಜನಗಳಿಗೆ ಎಲ್ಲ ಚೆನ್ನಾಗಿ ಸಿಗೋದು. ಇದು MG ರೋಡು, ಗರುಡ ಮಾಲು. ನೋಡಿ ಹೋಗ್ತಾ ಇರೋ ಬಸ್ಸಿಂದ ಹೆಂಗೆ ಇಳಿತಾರೆ ನೋಡಿ ವ್ಯಕ್ತಿಗಳು. ನಮ್ಮ ಫ್ರೆಂಡ್ ಇವರು ಖುಷಿಯಾಗಿದ್ದಾರೆ ನೋಡಿ ಇವತ್ತು. ಹೆಂಗ್ ಡ್ಯಾನ್ಸ್ ಆಡ್ತಾ ಇದಾರೆ ನೋಡಿ. ಮಾಮ ಏನ್ರಿ ಹೇಳ ಜೀವನದ ಬಗ್ಗೆ? ನೋಡಪ್ಪ, ಹುಡುಗರು ಚೆನ್ನಾಗಿ ಬಾಳ್ಬೇಕು, ಬದುಕಬೇಕು, ಚೆನ್ನಾಗಿ ದುಡಿಬೇಕು, ಮುಂದೆ ಬರಬೇಕು. ಅದೇ ಮನುಷ್ಯನ ಜೀವನ. ನಿನ್ ಜೀವನದ ಬಗ್ಗೆ ಮಾಮ ಎಲ್ಲಿಗೆ ಬಂತ? ಜೀವನ ಅಂದ್ರೆ ನನಗೆ ಕಷ್ಟ ಬರ್ತಿತ್ತೆ, ಹೋಗ್ತಿತ್ತೆ. ಆ ಕಷ್ಟಕ್ಕೆ ಯಾವತ್ತು ಮನುಷ್ಯ ಹೆದರಬಾರ್ದು, ಧೈರ್ಯವಾಗಿ ಫೇಸ್ ಮಾಡಬೇಕು. ಅದೇ ಮನುಷ್ಯನ ಜೀವನ. ಕಷ್ಟ ಮನುಷ್ಯನಿಗೆ ಬರ್ಲಾರ್ದು ಮರಕ್ ಬರ್ತದೆ. ಬರುತ್ತೆ, ಅದು ಬಂದಿತ್ತಲ್ಲ ಜಯಿಸ್ಬೇಕು. ಮನುಷ್ಯನಿಗೆ ಯಾವುದೇ ಕಷ್ಟ ಬಂದರೂ ಅದು ಜಯಿಸ್ಬೇಕು. ಇದ್ದು ಜಯಿಸ್ಲೇಬೇಕು. ಒಳ್ಳೆ ಮಾತಾಡ್ತೀವಿ, ಬರ್ಲೆ ಮಾತಾಡಿ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಏನು ಮಾಡೋದು, ಎಲ್ಲರ ಜೀವನದಲ್ಲೂ ಒಂದೊಂದು ಕಷ್ಟ ಇರುತ್ತೆ ಅಂತ ತಿಳ್ಕೊಂಡು ನಾವು ಯಾರಿಗೇನಾಗಬೇಕಂತ ನಮ್ಮ ಅಂಬಾರಿನ ಎತ್ಕೊಂಡು ಅಂಬಾರಿನ ಅಲ್ಲೇ ನಿಲ್ಸಿ ಹೋಗ್ಬಿಟ್ಟಿದ್ದೆ ಬೆಳಗ್ಗೆಯಿಂದ. ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇಲ್ಲಿಂದ ನಮ್ಮ ಫ್ರೆಂಡ್